स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। इस वक्त आप देख रहे हैं SI91 न्यूज। मैं आपका मेजबान आबिद हुसैन इनामदार। इस वक्त विजुअल में आप जो देख रहे हैं ये बेलगाम पुलिस की प्रेस मीट है। बेलगाम पुलिस ने बेलगाम डिस्ट्रिक्ट के अंदर, बेलगाम ही के अंदर एक कॉल सेंटर जो गैर कानूनी तरीके से चल रहा था, सूचना मिलते ही उस पर रेड करती है। उसी रेड की को प्रेस मीट के जरिए पब्लिक के सामने रखने के लिए ये पुलिस यहाँ प्रेस मीट कर रही है। और कहा जा रहा है कि इंटरनेशनल कॉल सेंटर यानी देश में बैठकर विदेशी लोगों को ऑनलाइन ठगी करने का कारोबार जारी था। फौरन पुलिस ने सूचना पाते ही उस कॉल सेंटर पर धाबा बोला और कई लैपटॉप और कई लोगों को गिरफ्तार किया और कई आईफोन वगैरह भी वहां बरामद हुए। ये विजुअल में जो आप देख रहे हैं, इन बक्सों के अंदर ये तमाम लैपटॉप हैं जो ढेर बाई ढेर हैं। और ये बताया जा रहा है पुलिस की तरफ से कि कई 100 लैपटॉप और कई मोबाइल बरामद हुए हैं। ये जो थैले में आपको दिख रहा है, ये मोबाइल्स और लैपटॉप रखे हैं जो भर भर कर टिक्की पर टिक्की डाल रखे हैं। उसके बाद पुलिस का कहना था कि यहाँ बैठकर इंटरनेशनल लोगों को कॉल सेंटर के जरिए किस तरह से ठगा जा रहा था, उसके बारे में इस प्रेस मीट में पुलिस के आला अधिकारियों ने बड़ी स्पष्ट और साफ तरीके से इस प्रेस मीट में रखा। और उनका कहना था कि ये देश में बैठकर विदेशों को ठगने का बड़ा कारोबार था, इसे पुलिस ने फौश किया। आगे देखते हैं पुलिस की जुबानी, बेलगाम कॉल सेंटर के अंदर चलने वाले फ्रॉड की पुलिस की जुबानी। ಮೂರು ದಿನ ಮುಂಚೆ ನಮಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಒಂದು ಪತ್ರ ಬಂತು, ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ. ಹಾಗೇನೆ ನಿನ್ನೆ ಒಂದು ಅನಾಮಧೇಯ ಅರ್ಜಿ ಕೂಡ ನಮ್ಗೆ ಬಂದಿತ್ತು, ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಖಚಿತವಾದ ಈ ಎರಡು ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡ್ ಅಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರದ್ದು ನೇತೃತ್ವ ನಮ್ಮ ACP ಸೈಬರ್ ಮತ್ತು ಕ್ರೈಮ್, ACP ಕ್ರೈಮ್ ಶ್ರೀ ರಘು, ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಮತ್ತು PI ಸೈಬರ್ ಶ್ರೀ ಗಡ್ಡೇಕರ್ ಮತ್ತು APMC ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ
ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು, ನಮ್ಗೆ ಏನ್ ಬಂದಿತ್ತು. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್, ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು, ಅದು ಗೊತ್ತಾಯ್ತು. ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ ಪ್ರೊಸೆಸ್ ನಡೆದಿದ್ದಾರೆ. ನೀವು ನೋಡಬಹುದು, ಇದು 37 ಲ್ಯಾಪ್ಟಾಪ್ಸ್, 37 ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮ್ಗೆ ಸೀಸ್ ಆಗಿದೆ. ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು. ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ 33 ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ. ಅಸ್ಸಾಂ, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್. ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಷನ್ ಏನ್ ಮಾಡಿದ್ದಾರೆ, ಆ ಇಂಟ್ರೋಗೇಷನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮ್ಗೆ ಸಿಕ್ಕಿದೆ. ಈ 33 ಜನ ಏನ್ ಮಾಡ್ತಾರೆ ಅಂದ್ರೆ 11 ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ. ಸ್ಕ್ರಿಪ್ಟ್ಸ್ ಅಂದ್ರೇನು, ಕಥೆ. ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ, ಐ ಜಸ್ಟ್ ಟೆಲ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಈ ಎಲ್ಲಾ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ ಗೆ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಇಟ್ಸ್ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್. ಅಮೆರಿಕನ್ ಸಿಟಿಸನ್ಸ್ ಮಾಹಿತಿ ಇವರ ಹತ್ರ ಇರುತ್ತೆ. ನಾವು ಅದಾಗ ಪೂರ್ತಿ ಲೆಕ್ಕ ತಗೊಳ್ತಾ ಇದ್ದೀವಿ. ಆ ಸಿಟಿಸನ್ಸ್ ಗೆ ಒಂದು ಮೆಸೇಜ್ ಹೋಗುತ್ತೆ, ಈ ನಿಮ್ಗೆ ಒಂದು ನೀವು ಈ ಆರ್ಡರ್ ಮಾಡಿ, ಈ ಪಾರ್ಸಲ್ ನಿಮ್ಗೆ ಬರ್ತಾ ಇದ್ದೆ, ನೀವು ಈ ಆರ್ಡರ್ ಮಾಡಿಲ್ಲ ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ. ಆ ಕಾಲ್ ಇವರ ಕಂಪ್ಯೂಟರ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಅವರು ಪ್ಯಾನಿಕ್ ಅಲ್ಲಿ ಮಾಡ್ತಾರೆ, ನಾನು ಐಫೋನ್ ಏನ್ ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನ್ ಬುಕ್ ಮಾಡಿಲ್ಲ ಅಂತ. ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ. ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಆ ಕಾಲ್ ಜೊತೆಗೆ ಅವರ ವಿಕ್ಟಿಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ. ಅವನಿಗೆ ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ಇವರು ಹೇಳ್ತಾರೆ, ಯುವರ್ ನೇಮ್ ಇಸ್ ಜಾನ್, ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್. ಅವನಿಗೆ ಒಂದು ನಂಬಿಕೆ ಬರುತ್ತೆ. ದೆನ್ ಇವರು ಹೇಳ್ತಾರೆ, ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ. ಅವರು ವಿಕ್ಟಿಮ್ ಹೇಳ್ತಾರೆ, ಇಲ್ಲ ನಾನು ಆರ್ಡರ್ ಮಾಡಿಲ್ಲ. ದೆನ್ ಇವರು ಹೇಳ್ತಾರೆ, ಇಲ್ಲ ಇಲ್ಲ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಡಿಮೆ ಆಗುತ್ತೆ, ನಾನು ನಿಮ್ಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ. ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ. ಅವನು ಇವರ ಹತ್ರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ. ಅವರು ಹೇಳ್ತಾರೆ, ಫಸ್ಟ್ ನಾವು ನಿಮ್ಗೆ ವೆರಿಫಿಕೇಶನ್ ಮಾಡ್ಬೇಕು. ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗೇರಾ ಹೇಳ್ತಾರೆ. ಮತ್ತೆ ಅವರಿಗೆ ಕೇಳ್ತಾರೆ, ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ. ಇಲ್ಲಿ ಕೂಡ 2 ಮೋಡಸ್ ಇತ್ತು. $3,000-4,000 ಇದ್ರೆ ಒಂದು ಜೂನಿಯರ್ ಮೆಂಬರ್, ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದ. ಮತ್ತು ದುಡ್ಡು ಇದ್ರೆ ದೆನ್ ಅವರು ಹೇಳ್ತಾ ಇದ್ರು, ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡಕ್ಕೆ, ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನ್ ಮಾಡಿ, ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ, ಮತ್ತು ಅಲ್ಲಿ ಸ್ಕ್ರಾಚ್ ಕಾರ್ಡ್ ನಲ್ಲಿ ಏನ್ ನಂಬರ್ ಇರುತ್ತೆ ಅದು ನಮ್ಗೆ ಕಳಿಸ್ಕೊಡಿ. ಆ ನಂಬರ್ ಇವರಿಗೆ ಬಂತು ಅಂದ್ರೆ ಆ ದುಡ್ಡು ಇವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ದಿಸ್ ಇಸ್ ಜಸ್ಟ್ ಒನ್ ಮೋಡಸ್. ಇದೇ ತರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ, ನಿಮ್ಮ ನಂಬರ್ ಹ್ಯಾಕ್ ಆಗಿದೆ, ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ನಿಮ್ಮ ಕಂಪ್ಯೂಟರ್ಗೆ ನಮ್ಗೆ ಆಕ್ಸೆಸ್ ಕೊಡಿ. ಆ ಎಲ್ಲ ಈ ತರ ಮಾಡ್ಕೊಂಡು ದೇ ವರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಮ್ ದಿಸ್ ಅಮೆರಿಕನ್ ಪೂರ್ ಸಿಟಿಸನ್ಸ್ ಅಂಡ್ ದೇ ವರ್ ಚೀಟಿಂಗ್ ದೆಮ್. ಇವರದು ನಾವು ನಿನ್ನೆ ಈ ರೇಡ್ ಕಂಡಕ್ಟ್ ಮಾಡುವಾಗ I4C ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿದೀವಿ. ಅಲ್ಲಿಂದ SOP ವಗೇರಾ ತರಿಸಿದೀವಿ. ಅಲ್ಲಿದ್ದು ಅಧಿಕಾರಿಗಳಿಗೂ ಕೂಡ ಕನ್ಸಲ್ಟೇಷನ್ ತಗೊಂಡಿದೀವಿ. ಇಲ್ಲಿ ಲೋಕಲ್ ನಮ್ದು ಒಂದು IT ಫರ್ಮ್ ಇದೆ, ಅವರಿಗೆ ಅವ್ರ ಸಹಾಯ ಕೂಡ ಪಡೆದಿದ್ದೀವಿ. ಅವ್ರದ್ದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ VoIP ಸಾಫ್ಟ್ವೇರ್ಸ್ ಬೇರೆ ಬೇರೆ ಕಂಪನಿದು ಎಕ್ಸ್ಲೈಟ್, IBM, Zopiers, ಈ VoIP ವಾಯ್ಸ್ ಆನ್ ಇಂಟರ್ನೆಟ್ ಪ್ರೋಟೋಕಾಲ್ದು ಇಂಟರ್ನ್ಯಾಷನಲ್ ಕಾಲ್ ರಿಸೀವ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಯಾರಿಗೆ ಡೌಟ್ ಬಂತು ಅಂದ್ರೆ ಅದು ಇವರು VoIP ಕಾಲ್ ಬಳಸ್ತಾ ಇದ್ರು. ಮತ್ತು VPN ಕೂಡ ಚೆಕ್ ಮಾಡಿದೀವಿ. ಇವ್ರ ಕಂಪ್ಯೂಟರ್ ನಲ್ಲಿ ಯಾವ VPN ಬಳಸಲಾಗಿದೆ ಅಂದ್ರೆ ಅರ್ಬನ್ VPN ಇವರು ಬಳಸ್ತಾ ಇದ್ರು. ಆ VPN ನೀವು ಬಳಸಿದ್ರೆ ನೀವು ನಿಮ್ಮ ಲೊಕೇಶನ್ ಏನ್ ಬೇಕು ತೋರಿಸಬಹುದು. ನೀವು ಇಂಗ್ಲೆಂಡ್ ನಲ್ಲಿ ಇದ್ದೀರಿ, ಚೈನಾ ನಲ್ಲಿ ಇದ್ರಿ, ಏನು ಬೇಕು ನೀವು ತೋರಿಸಬಹುದು. ಸೊ ಇದು ದೊಡ್ಡದು ಗ್ಯಾಂಗ್ ಇದೆ. ಇಲ್ಲಿದು ಇವರ ಇಂಟ್ರೋಗೇಷನ್ ಪ್ರಕಾರ ಈ ದೊಡ್ಡದು ಕಾಲ್ ತಗೊಳ್ಳೋರು ಒಬ್ರು ಗುಜರಾತ್ ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಾರೆ. ಈಗ ಆ ಇಬ್ರು ಮಾಸ್ಟರ್ ಮೈಂಡ್ಸ್ ಗೆ ದಸ್ತಗಿರಿ ಮಾಡೋದು ಬಾಕಿ ಇದೆ. ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ತರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಆಗಿದೆ. ಬರುವ ದಿನಗಳಲ್ಲಿ
ನಮ್ದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡ್ಬೇಕು ನಾವು. ಸೆಕ್ಷನ್ಸ್ ನಾವು ಮೊದಲನೇ ಎಫ್ಐಆರ್ ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ 66C ಮತ್ತು 66D ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಹಾಕಿದೀವಿ. ಬಟ್ ಇವರ ಜೊತೆಗೆ ಮಾತಾಡಿದ್ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ್ಮೇಲೆ ನಾವು 75 ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಅದರಲ್ಲಿ ಜೂರಿಸ್ಡಿಕ್ಷನ್ ಆಫ್ ಆಫೆನ್ಸ್ ಔಟ್ಸೈಡ್ ದ ಇಂಡಿಯಾ ಆಕ್ಟ್ ಪ್ರಕಾರ ಇದೆ. 48 ಮತ್ತು 49 ಭಾರತೀಯ ನ್ಯಾಯ ಸಂಹಿತ ಅಬೇಟ್ಮೆಂಟ್ ಆಫ್ ಆಫೆನ್ಸಸ್ ಔಟ್ಸೈಡ್ ದ ಇಂಡಿಯಾ ಆ ಸೆಕ್ಷನ್ ಕೂಡ ಹಾಕ್ತಿವಿ. 42 ಇಂಡಿಯನ್ ಟೆಲಿಕಮ್ಯುನಿಕೇಶನ್ ಆಕ್ಟ್, ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ದ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಮತ್ತು ಎಸ್ಟಾಬ್ಲಿಷಿಂಗ್ ನೆಟ್ವರ್ಕ್ ವಿದೌಟ್ ಆಥರೈಸೇಷನ್ ಆ ಸೆಕ್ಷನ್ ಇದೆ. ಈ ಸೆಕ್ಷನ್ ನಲ್ಲಿ 50 ಲಕ್ಷವರೆಗೆ ಪೆನಲ್ಟಿ ಇದೆ. ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್, BNS ನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ. ಆ ಎಲ್ಲ ಸೆಕ್ಷನ್ ಈ ಕೇಸ್ ನಲ್ಲಿ ನಾವು ಹಾಕ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್. ಬಟ್ ಸಮಾಧಾನ ಏನಿದೆ ಅಂದ್ರೆ ಈ ರೇಡ್ ಇಂದ ಅಟ್ ಲೀಸ್ಟ್ ನಾವು 100-200 ಫ್ರಾಡ್ ಮುಂದಿನ ಬರುವ ದಿನದಲ್ಲಿ ಆಗಬಹುದಾಗಿತ್ತು, ಅದು ನಾವು ನಿಲ್ಸಿದೀವಿ. ಇದು ಸ್ಕೇಲ್ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಪ್ರತಿಯೊಬ್ಬ ಈ 33 ಜನ ಇದ್ರು ದಿನಕ್ಕೆ ಇವನು 100 ಕಾಲ್ಸ್ ಮಾಡ್ತಾ ಇದ್ದ. ಯು ಜಸ್ಟ್ ಮಲ್ಟಿಪ್ಲೈಡ್ ಹೌ ಮೆನಿ ಕಾಲ್ಸ್ ಪರ್ ಡೇ, ಹೌ ಮೆನಿ ಕಾಲ್ಸ್ ಇನ್ ಅ ಮಂತ್ ಅಂಡ್ ಹೌ ಮೆನಿ ಕಾಲ್ಸ್ ಇನ್ ಅ 1 year. ಸೊ ನಮ್ಮ DCP ಲಾ ಅಂಡ್ ಆರ್ಡರ್ ಶ್ರೀ ನಾರಾಯಣ್ ಭರ್ಮನಿ ಅವರ ನೇತೃತ್ವದಲ್ಲಿ ನಮ್ಮ ACP ರಘು, ಇನ್ಸ್ಪೆಕ್ಟರ್ ಗಡ್ಡೇಕರ್, ನಮ್ಮ ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ಅವರ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಇವರಿಗೆ ಒಂದು ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀವಿ. ಇದು ನಾವು they had taken this building on rent. ನಾವು ಜಸ್ಟ್ ಕಂಪ್ಯೂಟರ್ ಮೇಲೆ ಅನಾಲಿಸಿಸ್ ಏನ್ ಮಾಡಿದೀವಿ. ಸ್ಯಾಲರಿ ಇದು ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇವರಿಗೆ 18,000 45,000 ವರೆಗೆ ಸಂಬಳ ಕೊಡ್ತಾರೆ. ನಾವು ಈಗ ಇತ್ತೀಚೆಗೆ ಕಂಪ್ಯೂಟರ್ ಅನಲೈಸ್ ಮಾಡಿದೀವಿ. ಅವರು ಅದರ ಪ್ರಕಾರ ಮಾರ್ಚ್ ನಲ್ಲಿ ಇದು ಸಂಬಳ ಕೊಡಕ್ಕೆ ಇವರು ಶುರು ಮಾಡಿದ್ದಾರೆ. ಸೊ ನಮ್ ಪ್ರಿಲಿಮಿನರಿ ಕೇಸ್ ಇದೆ ಅಂದ್ರೆ ಮಾರ್ಚ್ ತಿಂಗಳಿಂದ 6-7 months ಇವರು ನಮ್ಮ ಬೆಳಗಾವಿನಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಕೂಡ ಮಾತಾಡಿದಾಗ ಅವ್ರು ಹೇಳಿದ್ರು, ಸರ್ ಹಳೆ ಲಾಟ್ ಹೋಗಿದೆ, ನಾವು ಹೊಸಬ್ರು ಬಂದಿದೀವಿ ಅಂದ್ರೆ they were trying to bring some more lot here, more people here. They were just trying to establish a base. ರೈಟ್ ಟೈಮ್ ಅದು ನಾವು ನಿಲ್ಸಿದೀವಿ. ಈಗ ಜಸ್ಟ್ ಬೆಳಿಗ್ಗೆ 6 ಗಂಟೆವರೆಗೆ ನಮ್ಮವರು ಪಂಚನಾಮ ವಗೇರಾ ಮಾಡಿದ್ದಾರೆ. ಇಂಟ್ರೋಗೇಷನ್ಗೆ ಬಹಳ ಕಡಿಮೆ ಟೈಮ್ ಸಿಕ್ಕಿದೆ. ಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಡೀಟೇಲ್ ಅದು ಎಲ್ಲ ಈಗ ನಾವು ತನಿಖೆನಲ್ಲಿ ಪತ್ತೆ ಮಾಡ್ತೀವಿ. That is a part of this. ಸರ್ ಇದರಲ್ಲಿ ಸಪೋಸ್ ಹಿ ಹ್ಯಾಸ್ ಗಾಟ್ ದ ಬಿಲ್ಡಿಂಗ್ ಆನ್ ಲೀಸ್ ತಗೊಂಡವ್ರು ಯಾರು? We'll take it. ಈ ಕುಮಾರ್ ಹಾಲ್ ಏನಿದೆ, ವಿಲ್ ಇಂಟ್ರೋಗೇಟ್ ದಟ್ ಬಿಲ್ಡಿಂಗ್ ಓನರ್ ಆಲ್ಸೋ. ವಾಟ್ ಇಸ್ ದ ಅಗ್ರಿಮೆಂಟ್, ಏನ್ ದುಡ್ಡು ತಗೊಂಡಿದ್ದಾರೆ, ಫೈನಾನ್ಷಿಯಲ್ ಏನಿದೆ, ಆ ಅಕೌಂಟ್ ಏನಿದೆ, ವಿಲ್ ಬಿ ಡೂಯಿಂಗ್ ದಟ್ ಇನ್ವೆಸ್ಟಿಗೇಷನ್. ವಿಲ್ ಹ್ಯಾವ್ ಟು ಚೆಕ್ ದಿಸ್ ಲ್ಯಾಪ್ಟಾಪ್ಸ್. ಇದೇ ಏಜೆನ್ಸಿ ಸ್ಟೇಷನ್ ವಿಭಾಗದಲ್ಲಿ ಡೋರ್ ಟು ಡೋರ್ ಸರ್ವೆ ಮಾಡ್ತಿದ್ರು. ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಯಾರಾದ್ರೂ ಹೊರ ರಾಜ್ಯದವ್ರು ಬಂದ್ರೆ ಓನರ್ ಕೊಟ್ಟು ಸ್ಟೇಷನ್ ಕೊಡ್ಬೇಕು. ಅವರು ಬಿಹಾರದ ಜನರನ್ನ ಅರೆಸ್ಟ್ ಮಾಡಿದ್ರು ಮತ್ತು ಈ ತರ ಒಂದು ಕಾಲ್ ಸೆಂಟರ್ ಲಾಂಗ್ ಟರ್ಮ್ ನಡೀತಂದ್ರೆ ಇಂಟಿಮೇಷನ್ ಕೊಟ್ಟಿಲ್ವಾ? ಮನೆ ಓನರ್ ಹತ್ರ ಆರೋಪ ಇರಲ್ವಾ? ಇಲ್ಲ, ಅದು ಫಾರಿನರ್ಸ್ಗೆ ಒಂದು ಇರುತ್ತೆ ಮ್ಯಾಂಡೇಟರಿ. ಹೋಟೆಲ್ಸ್ ಮತ್ತು ಇದು ಪೇಯಿಂಗ್ ಗೆಸ್ಟ್ ಹೌಸ್ ವಗೇರಾ ಇರುತ್ತೆ. ಅಲ್ಲಿ ಫಾರಿನರ್ಸ್ ಬಂದ್ರೆ ಅವರು, ನಾನು ಫಾರಿನರ್ ರಿಜಿಸ್ಟ್ರೇಷನ್ ಆಫೀಸರ್ ಇದ್ದೀನಿ ಅಲ್ಲಿ, ಅವರು ನಮ್ಮ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಅದು ಮ್ಯಾಂಡೇಟರಿ ಇದೆ. ಅದು ಏನ್ ಲೋಕಲ್, ಯಾಕಂದ್ರೆ ಈಗ ಎಲ್ಲಾ ರಾಜ್ಯದಿಂದ ಎಲ್ಲರೂ ಎಲ್ಲಾ ಕಡೆ ಹೋಗ್ತಾರೆ. ಬಟ್ ನೀವು ಹೇಳ್ದಂಗೆ ವಿಲ್ ಇಂಪ್ಲಿಮೆಂಟ್ ದಟ್, ಬಟ್ ಲೀಗಲಿ ಎನ್ಫೋರ್ಸ್ಮೆಂಟ್ ಮಾಡೋದು ಲಿಟಲ್ ಕಷ್ಟ. ಎಸ್ ವಿಲ್ ಚೆಕ್ ದಟ್. ಕುಮಾರ್ ಹಾಲ್ ಆಜು ಬಾಜು ಒಂದು 2-3 ಪ್ರಾಪರ್ಟಿ ಅದಾವ. There is a West Bengal saying that they are doing wrong in ಟ್ರಾಫಿಕ್ ಅಧಿಕಾರಿಗಳು, ನಮ್ಮ DCP ಶ್ರೀ ನಿರಂಜನ್ ಮತ್ತು ACP ಟ್ರಾಫಿಕ್ ಶ್ರೀ ಜ್ಯೋತಿಬಾ ನಿಕಮ್ ಇವರ ನೇತೃತ್ವದಲ್ಲಿ ಇನ್ನೂವರೆಗೆ 20 ಕಾರ್ಸ್ಗಳನ್ನು ಶಿಫ್ಟ್ ಮಾಡಿದ್ದಾರೆ. ಅಷ್ಟೇ ರೋಡ್ ಇಂದ ಅವರು ಅದನ್ನು ದೂರ ಹಾಕಿದ್ದಾರೆ. ಸೊ
ಸ್ಪೆಷಲಿ ಚಿಕ್ಕ ಚಿಕ್ಕ ಬೀದಿನಲ್ಲಿ ಗಾಡಿಗಳು ಪಾರ್ಕ್ ಇದ್ರೆ ವರ್ಷಾನುಗಟ್ಲೆ ಅಲ್ಲೇ ಪಾರ್ಕ್ ಇರುತ್ತೆ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಾಕಷ್ಟು ಜನ ಅವ್ರ ಪಾರ್ಕ್ ಯಾವ ರೋಡ್ ಮೇಲೆ ಇತ್ತು ಅದು ಬೇರೆ ಕಡೆ ಹಾಕಿದ್ದಾರೆ. 20 ಕಾರ್ ನಮ್ಮ ಹತ್ರ ಇದೆ. ನಿಮ್ಗೆ ಕೂಡ ನಾನು ಮತ್ತೊಮ್ಮೆ ಸಾರ್ವಜನಿಕರೇ ಒಂದು ಅಪೀಲ್ ಮಾಡ್ತಾ ಇದ್ದೀವಿ. ಈ ತರ ಯಾವುದೇ ಕಾರ್ ರೋಡ್ ಅಡ್ಡ ಹಾಕ್ತಾ ಇದ್ರೆ ನಮ್ಗೆ ಮಾಹಿತಿ ನೀಡಿ. ನಮ್ಮ ಬೆಳಗಾವಿ ಸಿಟಿ ಪೊಲೀಸ್ .karnataka.gov.in ವೆಬ್ಸೈಟ್ ಇದೆ ಮತ್ತು ನಮ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ. ಅಲ್ಲಿ ನೀವು ಮಾಹಿತಿ ನೀಡಿದರೆ ನಾವು ಖಂಡಿತವಾಗಿ ಅದರ ಮೇಲೆ ಕ್ರಮ ತಗೋತೀವಿ. ಅವರು ಬಂದ್ರೆ ನಾವು ಪಬ್ಲಿಕ್ ನ್ಯೂಸ್ ಅಂತ ಫೈನ್ ಹಾಕ್ತೀವಿ, ಅವರಿಗೆ KP ಹಾಕುದು ಮಾಡ್ತೀವಿ. ಈಗ ಬಹಳಷ್ಟು ಕಡೆಗೆ ಗ್ಯಾರೇಜಸ್ ಇರ್ತಿದ್ದ ಜಾಗದಲ್ಲಿ 2 ವೀಲರ್ಸ್ ಅಂಡ್ ಕಾರ್ಸ್ ಹಾಗೆ ಬಿಟ್ಟಿದ್ದಾರೆ, ಅದು ಇಟ್ಟಿದ್ದಾರೆ ಎಲ್ಲ ಕಡೆ. ಅವರಿಗೆ ಕೂಡ ನಾವು ಹೇಳ್ತಾ ಇದ್ದೀವಿ ಜನರಿಗೆ ಮೇನ್ ರೋಡ್ಗೆ ಅಡ್ಡ ಆಗ್ಬಾರ್ದು, ಆತರ ಪಾರ್ಕ್ ಮಾಡಿ. ನಮ್ಮ ಕಾರ್ತಿ ನೋಡಿದ್ರ ನಮ್ಮ ಡಿಸಿ ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಗಳು ಎಷ್ಟು ತಿಂಗಳಿಗೊಂದು ಒಂದು ಸ್ಪಾಟ್ ಅಲ್ಲಿ ಇರ್ತದೆ. ದಯವಿಟ್ಟು ಫೋಟೋ ಕಳಿಸಿ, ವಿಲ್ ಟೇಕ್ ಆಕ್ಷನ್. ನಾವು ಕೂಡ ಪತ್ತೆ ಮಾಡ್ತೀವಿ, ಬಟ್ ನೀವು ಫೋಟೋ ಬಂದ್ರೆ ಖಚಿತ ಆಗುತ್ತೆ ಇದು ಬಹಳ ದಿನದಿಂದ ಇದೆ. ಅದರ ಜೊತೆಗೆ ಇದು ಸೈಲೆನ್ಸರ್ ಮಾಡಿಫೈ ಮಾಡ್ತಾರೆ, ಬೂಮ್ ಸೌಂಡ್ ಮಾಡ್ಕೊಂಡು ಬಹಳ ಇರಿಟೇಷನ್ ಮಾಡ್ತಾರೆ ಎಲ್ರಿಗೆ. ಅಂತವ್ರಿಗೆ ಮೇಲೆ ಕೂಡ ನಮ್ಮ ಟ್ರಾಫಿಕ್ ಟೀಮ್ ಒಂದು ಒಳ್ಳೆ ಕ್ರಮ ತಗೊಂಡಿದ್ದಾರೆ. 157 ಗಾಡಿಗಳದ್ದು ಸೈಲೆನ್ಸರ್ ಇವರು ಸೀಸ್ ಮಾಡ್ಕೊಂಡು ಎಷ್ಟು ಫೈನ್ ಹಾಕಿದೀವಿ ನಾವು ಅವರಿಗೆ ದೊಡ್ಡ ಅಮೌಂಟ್ ಫೈನ್ ಕೂಡ ಹಾಕಿದೀವಿ. ಮತ್ತು 147 ಸೈಲೆನ್ಸರ್ ಜಪ್ತಿ ಮಾಡ್ಕೊಂಡು ಡಿಸ್ಟ್ರಾಯ್ ಮಾಡ್ಲಾಗಿದೆ. ಅವರಿಗೆ ಕಾನ್ಫಿಡೆನ್ಸ್ ಏನಿರುತ್ತೆ ಅಂದ್ರೆ ಅವ್ರ ಹತ್ರ ಪವರ್ ಬೈಕ್ ಇದೆ, ಪೊಲೀಸ್ ನಮ್ಗೆ ಹಿಡ್ಕೊಳ್ಳಲ್ಲ. ಬಟ್ ನಾವು ಬಹಳ ಸಿಂಪಲ್ ಫಾರ್ಮುಲಾ ಬಳಸ್ತಾ ಇದ್ದೀವಿ. ರನ್ನಿಂಗ್ ನಲ್ಲಿ ನಾವು ಅವರಿಗೆ ಹಿಡ್ಕೊಳ್ತಾನೆ ಇಲ್ಲ. ಎಲ್ಲಿ ಅವರು ನಿಲ್ಬೇಕು, ಎಲ್ಲಿ ಅವರು ಪಾರ್ಕ್ ಮಾಡ್ಬೇಕು, ಸ್ಕೂಲ್ ಕಾಲೇಜ್ ಮಾರ್ಕೆಟ್ಗೆ ಹೋಗ್ಲೇಬೇಕು. ನಮ್ ಜೊತೆಗೆ ಒಂದು ಮೆಕ್ಯಾನಿಕ್ ಇಟ್ಕೊಳ್ತಾ ಇದ್ದೀವಿ. ಅವನು ಸೈಲೆನ್ಸರ್ ಎಕ್ಸ್ಪರ್ಟ್ ಇರ್ತಾನೆ, ಅವನು ತೋರಿಸ್ತಾನೆ ಸರ್ ಇದು ಸೈಲೆನ್ಸರ್ ಇದೆ ಅಂತ, ರೈಟ್, ಮಾಡಿಫೈಡ್ ಗಾಡಿ ಇದೆ ಅಂತ. ಬರೋ ದಿನಗಳಲ್ಲಿ 157 ಗುಡ್ ನಂಬರ್. ನಮ್ಮ 1000 ನಾವು ಗುರಿ ಇಟ್ಟಿದೀವಿ. ಈ ತರ ಪಬ್ಲಿಕ್ ನ್ಯೂಸೆನ್ಸ್ ಮಾಡೋದು ಗಾಡಿಗಳು ಏನಿದೆ ಅವರದು ಸೈಲೆನ್ಸರ್ ಇಟ್ಕೊಂಡು ಅವ್ರ ಮಾಲೀಕರಿಗೆ ನಾವು ಖಂಡಿತವಾಗಿ ಫೈನ್ ಹಾಕ್ತೀವಿ. ಈಗ ಬೈಕ್ ಎಲ್ಲ ಹಿಡಿದು ನಿಲ್ಸಿದ್ಮೇಲೆ ನಂಬರ್ ಪ್ಲೇಟ್ ತೆಗೆದು ಓಡಾಡೋ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು, ಅದು ಕೂಡ ಈಗ ಆ ದಿನ ಸ್ವಲ್ಪ ಕೆಲವು ಟೈಟ್ ಕೂಡ ಇರ್ತಾರೆ. ಅದೇ ದಿನ ನಮ್ಮವರು ಆರ್ಮ್ಸ್ ಆಕ್ಟ್ 3 ಕೇಸಸ್ ಹಾಕಿದ್ದಾರೆ, ನಾರ್ಕೋಟಿಕ್ ಕನ್ಸಂಪ್ಷನ್ 1 ಕೇಸ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಎಫರ್ಟ್. ನಮ್ಮವರು ಕಂಟಿನ್ಯೂಸ್ಲಿ ಒಂದು ವಿಜಿಲ್ ಮತ್ತು ಎಕ್ಸೈಸ್ ರೇಟ್ ಕೂಡ ಆ ದಿನ ಮಾಡಿದ್ದಾರೆ. ಇಲ್ಲಿಗಲ್ ಲೀಕರ್ ಯಾರು ಮಾರಾಟ ಮಾಡ್ತಾ ಇದ್ರು, ಇಟ್ಸ್ ಅ ಕಂಟಿನ್ಯೂಸ್ ಟಾಸ್ಕ್. ಬರೋ ದಿನಗಳಲ್ಲಿ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಗಲ್ ಲೀಕರ್ ಆಗ್ಲಿ, ಗಾಂಜಾ ಆಗ್ಲಿ ಮತ್ತು ಇದು ವೆಪನ್ ತಗೊಂಡು ಯಾರು ತಿರುಗಾಡ್ತಾರೆ ಅವ್ರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಕೇಸಸ್ ಮಾಡ್ತಾ ಹೋಗ್ತೀವಿ. ಇಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನು ಬಂದ್ರೆ ತಗೋತೀವಿ. ಹೌದು, ಇಟ್ಸ್ ಕಂಟಿನ್ಯೂಸ್ ಪ್ರಾಬ್ಲಮ್. ನಾವು ಪ್ರೊಹಿಬಿಟ್. ಈಗ ನಿನ್ನೆ ಒಂದು ಮೀಟಿಂಗ್ ಆಗಿದೆ ಜಿಲ್ಲಾ ಆಡಳಿತ ಜೊತೆಗೆ, ಎಲ್ಲ ತಯಾರಿ ಚಾರು. ಇನ್ನೊಂದು ರಾಜ್ಯೋತ್ಸವದಲ್ಲಿ 3-4 ಮೊಬೈಲ್ಗಳು ಕಳುವಾಗಿದ್ದಾವೆ. ಅದು 3-4 ಸಾವಿರ ಇಲ್ಲ. ಕಡೆ ಬಾಜಾರ್ ಸ್ಟೇಷನ್ ನಲ್ಲಿ 158 ಕಂಪ್ಲೇಂಟ್ ದಾಖಲಾಗಿದೆ. ಅದರಲ್ಲಿ ನಾವು ಆ ಎಲ್ಲಾ ಮೊಬೈಲ್ದು ಎಂಟ್ರಿ ಮಾಡ್ತಾ ಇದ್ದೀವಿ. ಹೇಗೆ ಅದು ಪತ್ತೆ ಆಗುತ್ತೆ, ಯಾರು ಅದನ್ನು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತದೆ. ಅವರಿಗೆ ನೋಟಿಸ್ ಕೊಟ್ಟು ನಾವು ಮೊಬೈಲ್ ಜಪ್ತಿ ಮಾಡ್ತೀವಿ. ಐ ಥಿಂಕ್ 2-3 ತಿಂಗಳ ಮುಂಚೆ ನಾನು 100 ಮೊಬೈಲ್ ನಾವು ವಾಪಸ್ ಕೊಟ್ಟಿದ್ದೀವಿ. ಅದೇ ತರ ಇದು ಯಾವಾಗ ಸಿಗುತ್ತೆ ಖಂಡಿತವಾಗಿನೂ. ಇನ್ನೊಂದು ಲಾಸ್ಟ್ ರಾಜ್ಯೋತ್ಸವ, ಪ್ರತಿ 3-4 ರಾಜ್ಯೋತ್ಸವ ಆಯ್ತು. ಒಂದು ಗ್ಯಾಂಗ್ ಇದೆ ಪರ್ಟಿಕ್ಯುಲರ್, ನಿಮ್ಮ ಆಫೀಸರ್ಗಳಿಗೂ ಕೂಡ ಗೊತ್ತಿದೆ ಅದು ಯಾವ ಗ್ಯಾಂಗ್ ಅಂತ. ಅವ್ರು ಪರ್ಸನಲ್ ರಿವೆಂಜ್ ಇಟ್ಕೊಂಡು ರಾಜ್ಯೋತ್ಸವದಲ್ಲಿ ಟ್ರಾವೆಲ್ ಮಾಡ್ತಾರೆ. ಅವ್ರು ಯಾಕೆ ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ? ಪರ್ಟಿಕ್ಯುಲರ್ ಒಂದು ಸ್ಪೆಸಿಫಿಕ್ ಆಗಿ ಒಂದು ಗ್ಯಾಂಗೇ ಇದೆ. ಅವ್ರ ಪರ್ಸನಲ್ ಪ್ರಾಬ್ಲಮ್ಗಳು ತಗೊಂಡ್ಬಂದು ರಾಜ್ಯೋತ್ಸವದಲ್ಲಿ ಪ್ರತಿ ವರ್ಷನೂ ಟ್ರಾವೆಲ್ ಮಾಡ್ತಾರೆ.